ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಸಿರಂಗ. ದಿನಸಿ ಸಾಮಗ್ರಿಗಳನ್ನು ಕೊಳ್ಳುವುದು ಈಗ ಸಾಮಾನ್ಯ ಜನರಿಗೆ ತಲೆಬಿಸಿಯ ವಿಷಯವಾಗಿ ಪರಿಣಮಿಸುತ್ತಿದೆ. ಸೂಪರ್ ಮಾರ್ಕೆಟ್ಗೆ ಹೋಗಿ 4 ತರಕಾರಿ, 1 ಎಣ್ಣೆ ಡಬ್ಬಿ, ಸ್ವಲ್ಪ ಗೋಧಿ ಹಿಟ್ಟು ಕೊಂಡು ಬಿಲ್ ಪಾವತಿಸುವಷ್ಟರಲ್ಲಿ ಜೇಬು ಖಾಲಿಯಾಗುತ್ತಿದೆ. ಬೆಲೆಗಳು ಏರುತ್ತಿರುವ ಈ ದಿನಗಳಲ್ಲಿ ಬಿಲ್ಲನ್ನು ಅರ್ಧದಷ್ಟು ಕಡಿಮೆ ಮಾಡಲು 7 ಸ್ಮಾರ್ಟ್ ದಿನಸಿ ಹ್ಯಾಕ್ಸ್. ಪ್ರಸ್ತುತ ದಿನಗಳಲ್ಲಿ ಮಾರುಕಟ್ಟೆಗೆ ಹೋಗಬೇಕೆಂದರೆ ಸಾಮಾನ್ಯ ಜನರು ಹೆದರುತ್ತಿದ್ದಾರೆ. ತರಕಾರಿ, ಗೋಧಿ ಹಿಟ್ಟು, ಅಡುಗೆ ಎಣ್ಣೆ ಹೀಗೆ ಯಾವುದನ್ನು ಮುಟ್ಟಿದರೂ ಬೆಲೆಗಳು ಗಗನ ಮುಟ್ಟುತ್ತಿವೆ. ಪ್ರತಿ ವಾರ ದಿನಸಿ ಬಿಲ್ಲುಗಳು ಹೆಚ್ಚಾಗುತ್ತಿವೆಯೇ ಹೊರತು ಕಡಿಮೆಯಾಗುತ್ತಿಲ್ಲ. ಆದರೆ ಬೆಲೆಗಳು ಹೆಚ್ಚಾಗುತ್ತಿವೆ ಎಂದು ನಮಗೆ ಇಷ್ಟವಾದ ಆಹಾರವನ್ನು ತ್ಯಜಿಸುವ ಅಗತ್ಯಮಿಲ್ಲ. ಶಾಪಿಂಗ್ ಮಾಡುವ ವಿಧಾನದಲ್ಲಿ ಕೆಲವು ಸಣ್ಣ ಸಣ್ಣ ಬದಲಾವಣೆಗಳು ಮತ್ತು ಬುದ್ಧಿವಂತಿಕೆಯ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ಯಾವುದೇ ಮಿತಿಗಳಿಲ್ಲದೆಯೇ ತಿಂಗಳಿಗೆ ಸಾವಿರಾರು ರೂಪಾಯಿಗಳ ಬಜೆಟ್ ಅನ್ನು ಉಳಿಸಬಹುದು. ಆ ಸೀಕ್ರೆಟ್ ಕಿಚನ್ ಬಜೆಟ್ ಟಿಪ್ಸ್ ಏನೆಂದು ಈಗ ತಿಳಿಯೋಣ. 1. ಹೋಗುವ ಮುನ್ನವೇ ಒಂದು ಪ್ಲಾನ್, ಮುಂಗಡ ಪಟ್ಟಿ, ಲಿಸ್ಟ್. ಯಾವುದೇ ತಿಳುವಳಿಕೆ ಇಲ್ಲದೆ ನೇರವಾಗಿ ದಿನಸಿ ಅಂಗಡಿಗೆ ಕಾಲಿಡುವುದೇ ಅತಿಯಾದ ಖರ್ಚಿಗೆ ಪ್ರಮುಖ ಕಾರಣ. ಶಾಪಿಂಗ್ಗೆ ಹೊರಡುವ ಮುನ್ನ ನಿಮ್ಮ ಅಡುಗೆ ಮನೆಯಲ್ಲಿ ಈಗಾಗಲೇ ಏನೇನು ವಸ್ತುಗಳು ಇವೆ ಎಂಬುದನ್ನು ಒಮ್ಮೆ ಪರಿಶೀಲಿಸಿ. ಆ ವಾರ ಮಾಡಲಿರುವ ಅಡುಗೆಗಳ ಬಗ್ಗೆ ಒಂದು ಸ್ಥೂಲವಾದ ಆಲೋಚನೆಯೊಂದಿಗೆ ಅಗತ್ಯವಿರುವ ವಸ್ತುಗಳ ಪಟ್ಟಿಯನ್ನು ಬರೆದುಕೊಳ್ಳಿ. ಇದರಿಂದ ಇರುವ ವಸ್ತುಗಳನ್ನೇ ಮತ್ತೊಮ್ಮೆ ಕೊಳ್ಳುವುದು, ಅನಗತ್ಯ ವಸ್ತುಗಳ ಮೇಲೆ ಹಣ ವ್ಯರ್ಥ ಮಾಡುವುದು ಸಂಪೂರ್ಣವಾಗಿ ತಪ್ಪುತ್ತದೆ. 2. ಯೂನಿಟ್ ಬೆಲೆಯನ್ನು ಗಮನಿಸಿ. ಇದು ಅನೇಕರಿಗೆ ತಿಳಿಯದ ಒಂದು ರಹಸ್ಯ ಬಜೆಟ್ ಹೀರೋ. ನೀವು ಸೂಪರ್ ಮಾರ್ಕೆಟ್ ಶೆಲ್ಫ್ಗಳಲ್ಲಿ ನೋಡುವ ಸಣ್ಣ ಪ್ರೈಸ್ ಟ್ಯಾಗ್ಗಳ ಮೇಲೆ ಬೆಲೆ ಚೀಟಿ ಮೇಲೆ ಕೆಜಿಗೆ, 10 ಗ್ರಾಂಗೆ ಅಥವಾ ಲೀಟರಿಗೆ ಎಷ್ಟು ವೆಚ್ಚವಾಗುತ್ತದೆ ಎಂದು ಬರೆದಿರುತ್ತದೆ. ಪ್ಯಾಕೆಟ್ಗಳು ನೋಡಲು ವಿಭಿನ್ನವಾಗಿ ಕಂಡರೂ 2 ಬ್ರ್ಯಾಂಡ್ಗಳ ಅಸಲಿ ಬೆಲೆಯನ್ನು ಹೋಲಿಸಲು ಈ ಯೂನಿಟ್ ಪ್ರೈಸ್ ನಿಮಗೆ ಸಹಾಯ ಮಾಡುತ್ತದೆ. ಕೆಲವು ಬಾರಿ ದೊಡ್ಡ ಫ್ಯಾಮಿಲಿ ಪ್ಯಾಕ್ಗಿಂತ ಸಣ್ಣ ಪ್ಯಾಕೆಟ್ಗಳೇ ಲಾಭದಾಯಕವಾಗಿರುವುದನ್ನು ನೋಡಿ. 3. ಹೋಲ್ಸೇಲ್ ಆಗಿಕೊಳ್ಳಿ, ಆದರೆ ಒಂದು ನಿಬಂಧನೆ. ಅಕ್ಕಿ, ಬೇಳೆಕಾಳುಗಳು, ಒಣಹಣ್ಣುಗಳು ಅಂದರೆ ನಟ್ಸ್, ಮಸಾಲೆಗಳು, ಕ್ಲೀನಿಂಗ್ ಲಿಕ್ವಿಡ್ಗಳಂತಹ ನಿತ್ಯಾವಶ್ಯಕ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಳ್ಳುವುದರಿಂದ ಹೆಚ್ಚಿನ ರಿಯಾಯಿತಿ ಸಿಗುತ್ತದೆ. ಆದರೆ ಬೇಗನೆ ಹಾಳಾಗುವ ವಸ್ತುಗಳು ಅಥವಾ ಯಾವಾಗಲೋ ಒಮ್ಮೆ ಬಳಸುವ ವಸ್ತುಗಳನ್ನು ಬಲ್ಕ್ ಆಗಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡು ವ್ಯರ್ಥ ಮಾಡಬೇಡಿ. ನಿಮ್ಮ ಅಡುಗೆ ಮನೆಯಲ್ಲಿ ನಿತ್ಯವೂ ಬಳಸುವ ವಸ್ತುಗಳನ್ನು ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಿ. 4. ಆಫರ್ಗಳು ಮತ್ತು ಸೇಲ್ಸ್ ಅನ್ನು ಬಳಸಿಕೊಳ್ಳಿ. ಸೂಪರ್ ಮಾರ್ಕೆಟ್ಗಳು ಮತ್ತು ಆನ್ಲೈನ್ ಆಪ್ಗಳು ನಿಯಮಿತವಾಗಿ ವೀಕೆಂಡ್ ಸೇಲ್ಸ್ ಅಥವಾ ಮಂತ್ಲಿ ಡಿಸ್ಕೌಂಟ್ಗಳನ್ನು ನೀಡುತ್ತಿರುತ್ತವೆ. ನೀವು ರೆಗ್ಯುಲರ್ ಆಗಿ ಬಳಸುವ ದುಬಾರಿ ಬ್ರ್ಯಾಂಡೆಡ್ ವಸ್ತುಗಳ ಮೇಲೆ ರಿಯಾಯಿತಿಗಳು ಇದ್ದಾಗ ಅವುಗಳನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡು ಸಂಗ್ರಹಿಸಿಡುವುದು ಒಳ್ಳೆಯದು. ಆದರೆ ಆಫರ್ ಇದೆ ಎಂದು ನಿಮ್ಮ ಲಿಸ್ಟ್ನಲ್ಲಿಲ್ಲದ ಅನಗತ್ಯ ವಸ್ತುಗಳನ್ನು ಕೊಂಡು ಆಕರ್ಷಣೆಯ ಬಲೆಗೆ ಬೀಳಬೇಡಿ. 5. ಹಸಿವಾಗಿದ್ದಾಗ ಶಾಪಿಂಗ್ ಮಾಡಬೇಡಿ. ಇದು ತುಂಬಾ ಸಣ್ಣ ವಿಷಯವಾಗಿ ಕಾಣಿಸಬಹುದು, ಆದರೆ ಮಾನಸಿಕವಾಗಿ ಇದು ದೊಡ್ಡ ಬದಲಾವಣೆ ತರುತ್ತದೆ. ಹಸಿವಾಗಿದ್ದಾಗ ಅಥವಾ ಬೇರೆ ಆಲೋಚನೆಯಲ್ಲಿದ್ದಾಗ ದಿನಸಿ ಅಂಗಡಿಗೆ ಹೋದರೆ ನಮ್ಮ ಮನಸ್ಸು ಜಂಕ್ ಫುಡ್ಸ್, ಸ್ನ್ಯಾಕ್ಸ್ ಕಡೆಗೆ ಇಳಿಯುತ್ತದೆ. ಇದರಿಂದ ಲಿಸ್ಟ್ನಲ್ಲಿಲ್ಲದ ವಸ್ತುಗಳನ್ನು ಭಾವನಾತ್ಮಕವಾಗಿ ಖರೀದಿಸಿಬಿಡುತ್ತೇವೆ. ಆದ್ದರಿಂದ ಪ್ರಶಾಂತವಾಗಿ ಮತ್ತು ಏಕಾಗ್ರತೆಯಿಂದ ಇದ್ದಾಗ ಮಾತ್ರ ಶಾಪಿಂಗ್ ಮಾಡಿ. 6. ಸ್ಟೋರ್ ಬ್ರ್ಯಾಂಡ್ಗಳಿಗೆ ಬದಲಾಗಿ. ಪ್ರತಿಯೊಂದು ವಸ್ತುವು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಜಾಹೀರಾತು ನೀಡುವ ಬ್ರ್ಯಾಂಡ್ನದ್ದೇ ಆಗಬೇಕೆಂದೇನಿಲ್ಲ. ಉಪ್ಪು, ಸಕ್ಕರೆ, ಹಿಟ್ಟು, ಬೇಳೆಕಾಳುಗಳಂತಹ ನಿತ್ಯಾವಶ್ಯಕ ವಸ್ತುಗಳಲ್ಲಿ ಸೂಪರ್ ಮಾರ್ಕೆಟ್ನ ಸ್ವಂತ ಬ್ರ್ಯಾಂಡ್ಗಳು ಕಡಿಮೆ ಬೆಲೆಗೆ ಅದೇ ಗುಣಮಟ್ಟವನ್ನು ನೀಡುತ್ತವೆ. ಕ್ವಾಲಿಟಿ ಒಂದೇ ಆಗಿರುವಾಗ ಬ್ರ್ಯಾಂಡ್ ಇಮೇಜ್ಗಾಗಿ ಹೆಚ್ಚು ಹಣ ಪಾವತಿಸುವುದಕ್ಕಿಂತ ಸ್ಟೋರ್ ಬ್ರ್ಯಾಂಡ್ಗಳಿಗೆ ಬದಲಾಗುವುದರಿಂದ ಬಿಲ್ ಗಣನೀಯವಾಗಿ ಕಡಿಮೆಯಾಗುತ್ತದೆ. 7. ಅಡುಗೆ ಮನೆಯಲ್ಲಿ ಇರುವುದನ್ನೇ ಬಳಸಿ ಮುಗಿಸಿ. ಹೊಸ ಸಾಮಗ್ರಿಗಳನ್ನು ಕೊಳ್ಳುವ ಮುನ್ನ ನಿಮ್ಮ ಅಡುಗೆ ಮನೆಯ ಶೆಲ್ಫ್ ಹಿಂಭಾಗದಲ್ಲಿ ಮರೆತು ಹೋದ ಬೇಳೆಗಳು, ಅರ್ಧ ಬಳಸಿದ ಮಸಾಲೆ ಪ್ಯಾಕೆಟ್ಗಳು, ಉಳಿದು ಹೋದ ಪಾಸ್ತಾ ಮುಂತಾದವು ಏನಿವೆ ಎಂದು ನೋಡಿ. ವಾರಕ್ಕೊಮ್ಮೆ ಈ ದಾಸ್ತಾನನ್ನು ಪರಿಶೀಲಿಸುವುದರಿಂದ ಒಂದೇ ವಸ್ತುವನ್ನು 2 ಬಾರಿ ಕೊಳ್ಳುವುದನ್ನು ತಡೆಯಬಹುದು. ಇರುವುದರಲ್ಲೇ ಸ್ಮಾರ್ಟ್ ಆಗಿ ಅಡುಗೆಯನ್ನು ಪ್ಲಾನ್ ಮಾಡುವುದರಿಂದ ಆಹಾರವೂ ವ್ಯರ್ಥವಾಗುವುದಿಲ್ಲ, ಜೇಬಿನ ಹಣವೂ ಉಳಿಯುತ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ.